28 ದಿನದ ಕಂದಮ್ಮನಿಗೆ ಕ್ಯಾನ್ಸರ್. ಇದನ್ನ ಕೇಳಿದ ಕ್ಷಣ ಎಲ್ರಿಗೂ ಕೂಡ ಎದೆ ನಡುಗುತ್ತೆ. ಬಹುಶಃ ಆ ಹೆತ್ತವರ ಪರಿಸ್ಥಿತಿ ಊಹಿಸೋದಕ್ಕೂ ಕೂಡ ಕಷ್ಟ. ಸೊ ಆ ಮಗು ಈಗ ಸಮಾಧಾನದ ವಿಚಾರ ಅಂದ್ರೆ ಚೇತರಿಸ್ಕೊಂಡಿದೆ, ಕ್ಯಾನ್ಸರ್ ಗೆದ್ದಿದೆ. ಆ ಕ್ಯಾನ್ಸರ್ ಅನ್ನ 28 ದಿನದ ಕೂಸು ಮಣಿಸಿದೆ. ಈಗ ಅದಕ್ಕೆ 1.5 ವರ್ಷ. ಆ ಕಂದನನ್ನ ಟ್ರೀಟ್ಮೆಂಟ್ ಮಾಡಿರುವಂತಹ HCG ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಮೋದ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ನಮಸ್ಕಾರ. ನಿಜ, ಹೆತ್ತವರ ಮುಖದಲ್ಲಿ ಆ ಸಂಭ್ರಮ ಹೇಗಿರುತ್ತೆ ಆ ಕ್ಷಣದಲ್ಲಿ ಅನ್ನುವಂಥದ್ದು, ಅದನ್ನ ಹೊರತುಪಡಿಸಿದ್ರೆ ಸರ್, ಹೇಗ್ ಬಂತು ಆ ಕೇಸ್? ಹೇಗಾಯ್ತು? ಒಂದೀಗ ಎಲ್ಲರ ಪ್ರಶ್ನೆ ಏನು ಅಂದ್ರೆ 28 ದಿನದ ಮಗುಗೆ ಕ್ಯಾನ್ಸರ್ ಬರೋದಕ್ಕೆ ಹೆಂಗ್ ಸಾಧ್ಯ ಅನ್ನುವಂಥದ್ದು. ಏನ್ ಹೇಳ್ತೀರಾ ಡಾಕ್ಟರ್? ಅದೆಲ್ಲರಿಗೂ ಕ್ವಶನ್ನೇ, ಪೇರೆಂಟ್ಸಿಗೂ ಅದೇ ಕ್ವಶನ್ ಇರುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಈ ಥರದ್ದು 28 ದಿನದ ಮಗು ಆ ಥರ ಅಂದರೆ ಹುಟ್ಟಿದಾಗ್ಲೇ ಇದು ಗಂಟು ಕಂಡಿದೆ, ಅದು 28 ದಿನಕ್ಕೆ ತಲೆ ಸೈಜಸ್ ದೊಡ್ಡದಾಗ್ತಾ ಇದೆ ಅಂದರೆ ಯಾರಿಗಾದರೂ ಏನು ಕ್ವಶನ್, ಅನ್ಲೆಸ್ ನಿಮಗೆ ಕರೆಕ್ಟಾಗಿ ಯಾರಾದರೂ ಒಬ್ಬರು ಗೈಡೆನ್ಸ್ ಇಲ್ಲದೆ ಇದ್ದರೆ ಅಥವಾ ಕರೆಕ್ಟಾಗಿ ಯಾರು ಏನಾಗ್ತಾ ಇದೆ ಅನ್ನೋದು ಹೇಳಕ್ಕೆ ಹೋಗಿದ್ರೆ ಯಾರಿಗೂ ಗೊತ್ತಾಗಲ್ಲ. ಇದು ಸುಲಭ ಅಲ್ಲ. ಬಟ್ ಇದು ಅನುವಂಶೀಯತೆ ಅಥವಾ ನಿಮ್ಮ ಹೆರಿಡಿಟ್ರಿಯಾಗಿ ಬಂದಿದೆಯಾ, ಡೌಟ್ಫುಲ್ಲು. ಇದು ಅವ್ರ ಫ್ಯಾಮಿಲಿಯಲ್ಲಿ ಯಾರ್ದು ಹಿಸ್ಟ್ರಿ ಇಲ್ಲ. ಜೆನೆಟಿಕ್ಸ್ ಅಂತೀವಿ ನಾವು, ಅಂದರೆ ಸರ್ಟನ್ ಒಂದೊಂದು ಜೀನ್ಸ್ ಮಾತ್ರ ಚೇಂಜ್ ಆಗಿ ಅದು ಈ ಥರದ ಕಾರಣ ಆಗೋ ಚಾನ್ಸಸ್ ಇರುತ್ತೆ. ಮೋಸ್ಟ್ ಕ್ಯಾನ್ಸರ್ಸ್ ಇದೇ ಥರ ಬರೋದು ಮಕ್ಕಳಲ್ಲಿ. ಬಟ್ ಈ ಮಗುಗೆ 28 ದಿನದ ಮಗು ಏನಿದೆ, ಈ ಏನ್ ಕ್ಯಾನ್ಸರ್ ಡಾಕ್ಟರ್? ಅದು ಪ್ರಪಂಚದಲ್ಲಿ ತುಂಬಾ ರೇರ್ ಆಗಿರುವ ಕ್ಯಾನ್ಸರ್ ಅನ್ನುವಂಥದ್ದು. ಜೊತೆಗೆ ಇದೇನು ಫಸ್ಟ್ ಕೇಸ್ ನಮ್ಮ ಬೆಂಗಳೂರಲ್ಲಿ ಈ ತರ? ಬೆಂಗಳೂರಲ್ಲ, ಇಡೀ ವರ್ಲ್ಡ್ ಅಲ್ಲಿ, ಪ್ರಪಂಚದಲ್ಲೇ ಈ ಥರ ಈ ಸೈಜ್, ಪ್ರಪಂಚದಲ್ಲೇ ಇದೊಂದು ಫಸ್ಟ್ ಕೇಸ್ ಇತ್ತು. ಈ ಸೈಜಿಂದು ಈ ಥರ ಪ್ರಾಬ್ಲಮ್ ಇರೋದು, ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಿರೋದು ಪ್ರಪಂಚದಲ್ಲಿ. ನಾನು ಮೆಡಿಕಲ್ ಲಿಟ್ರೇಚರ್ ಪ್ರಕಾರ ಹೇಳ್ತಾ ಇರೋದು, ನಾಟ್ ಅಲ್ಲೇ ಸರ್ಚ್ ಮಾಡ್ಬೋದು. ಇಲ್ಲ, ಏನ್ ಕ್ಯಾನ್ಸರ್ ಅದು? ಇದು ಇನ್ಫೆಂಟೈಲ್ ಫೈಬ್ರೋಸಾರ್ಕೋಮಾ ಅಂತೀವಿ. ಇನ್ಫೆಂಟೈಲ್ ಫೈಬ್ರೋಸಾರ್ಕೋಮಾ ಇದೆ, ಬಟ್ ಈ ಪರಿಸ್ಥಿತಿ, ಈ ಸೈಜು, ಇಷ್ಟು ಈ ಥರ ಪ್ರೆಸೆಂಟೇಷನ್ ಫಸ್ಟ್ ಟೈಮ್. ಅಂಡ್ ಇದನ್ನ ಸೊಲ್ಯೂಷನ್ ಈ ತರ ಸಾಲ್ವ್ ಮಾಡಿರೋದು ಫಸ್ಟ್ ಟೈಮ್ ನನ್ನ ಪ್ರಕಾರ ಪ್ರಪಂಚದಲ್ಲೇ. ಅದೇ ಫೋಟೋ ನೋಡಿದಾಗ ನಮಗೂ ಕೂಡ ಗಾಬರಿ ಆಗೋಗುತ್ತೆ. ಅದೇನ್ ಗಡ್ಡೆಗಳ ರೀತಿಯಲ್ಲಿ ಬೆಳ್ಕೊಂಡ್ ಬಂದಿರುತ್ತೆ. ಸೊ ಕೈ ಕಟ್ ಮಾಡುವಂತಹ ಪರಿಸ್ಥಿತಿಯಲ್ಲೇ ಇತ್ತ ಅಥವಾ ಹೇಗೆ? ಅದ್ ನಿಮ್ಗೆ ಹೆಂಗ್ ಸಿಕ್ತು ಆ ಕೇಸಸ್ ಅನ್ನೋದು? ನನ್ನ ಮೈಂಡ್ ಸೆಟ್ ಅಲ್ಲಿ ಕೂಡ 98% ಕೈ ಉಳಿಸಕ್ಕಾಗಲ್ಲ ಅಂತಾನೆ ಇದ್ದಿತ್ತು. ಬಟ್ ಆ 2% ಇದೆಯಲ್ಲ, ಅದು ಸ್ವಲ್ಪ ಸ್ಟ್ರಾಂಗ್ ಆಗೇ ಇತ್ತು ಮೋಸ್ಟ್ಲಿ ಅದು. ಆ್ಯಂಡ್ ಎಲ್ಲರೂ ಹೇಳಿರೋ ಪ್ರಕಾರ ಅದು ಕೈ ತೆಗಿಲೇಬೇಕಾದ ಪರಿಸ್ಥಿತಿನೇ ಇದ್ದಿದ್ದು. ಅದು ಕೈ ಒಂದೇ ಅಲ್ಲ, ಜೀವನೂ ಉಳಿಯುತ್ತೋ ಇಲ್ಲೋ ಅಂತ ಹೇಳೋದು ಡೌಟ್ಫುಲ್ ಅದೆಲ್ಲ. ಯಾಕಂದರೆ ಇದು ಹೆಂಗೆ ಬಿಹೇವ್ ಮಾಡ್ತಾ ಇದೆ, ಅಷ್ಟು ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಬೇರೆ ಕಡೆಗೂ ಹರಡ್ಬೋದಲ್ವ. ಸೊ ಇದೆಲ್ಲ ಇರೋದ್ರಿಂದ ಇಟ್ಸ್ ವೆರಿ 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 ಡೌಟ್ಫುಲ್. ಸೊ ಕೈ ಉಳಿಸೋದು ಒಂದು ಯಾವುದೋ ಆ್ಯಂಗಲಿಂದ ನನಗೆ ಆಗುತ್ತೆ ಅಂತ ಗೊತ್ತಾದಾಗ ವಿ ಟ್ರೈಡ್ ಅವರ್ ಬೆಸ್ಟ್ ಆ್ಯಂಡ್ ವಿ ವರ್ ಸಕ್ಸಸ್ಫುಲ್. ಬಟ್ ಈಗ ಯಾವುದೇ ಪೋಷಕರಿಗಿರಲಿ, ಕ್ಯಾನ್ಸರ್ ಅಂದ ತಕ್ಷಣ ಕುಸ್ದೇ ಹೋಗ್ಬಿಡ್ತಾರೆ. ಯಾಕಂದ್ರೆ ಮಕ್ಕಳೇ ಜೀವ ಅಂತ ಇರ್ತಾರೆ. ಅದರಲ್ಲೂ ಕೂಡ 28 ದಿನದ ಮಗು, ಆ ಮಗುನ ಮನೆ ತುಂಬಿಸ್ಕೊಳ್ಳೋ ಸಂಭ್ರಮದಲ್ಲಿ ಇರ್ತಾರೆ ಪೋಷಕರು. ಹೇಗೆ ಫೇಸ್ ಮಾಡಿದ್ರು ಡಾಕ್ಟರ್? ಅವರು ಹೇಗೆ ಆ ಟ್ರೀಟ್ಮೆಂಟ್ಗೆ ಪಾಪ ಒಪ್ಕೊಳ್ಳೋದು ಅಥವಾ ಬಿಡೋದು, ಹೇಗಿತ್ತು ಆ ಪರಿಸ್ಥಿತಿ? ಸೊ ಹೇಗೆ ಧೈರ್ಯ ತುಂಬಿದ್ರಿ ಅವ್ರಿಗೆ ಅಂತ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ. ತುಂಬ ಜನ ಈ ಕ್ವಶನ್ ಯಾರು ಟೈಮ್ ಸ್ಪೆಂಡೇ ಮಾಡಲ್ಲ. ಬಿಕಾಸ್ ಒಂದ್ಸಲಿ ನೀವು ಇದನ್ನು ಸ್ಪೆಂಡ್ ಮಾಡಿದ್ರೆ, ಈ ಕ್ವಶನ್ ಆನ್ಸರ್ ಮಾಡಿದ್ರೆ ಐ ಥಿಂಕ್ ಬೇರೆ ಎಲ್ಲ ಈಸಿ. ಯಾಕಂದರೆ ನೀವು ಹೇಳಿದಂಗೆ ಈಗ ನೀವು ಮನೆಗೆ ಮಗು ಖುಷಿ ಆಗೋ ಟೈಮಲ್ಲಿ, ಈ ಥರದ ಪ್ರಾಬ್ಲಮ್ಸು ಆಸ್ಪತ್ರೆಗೆ ಹೋಗೋ ಟೈಮಲ್ಲಿ, ಫಸ್ಟ್ ಆಫ್ ಆಲ್ ಹೊಸದಾಗಿ ಮದುವೆ ಆಗಿರ್ತಾರೆ, ಅತ್ತೆ ಮಾವು ಎಲ್ಲ ಫ್ಯಾಮಿಲಿಗಳೆಲ್ಲ ಡಿಫ್ರೆಂಟ್ ಕ್ವಶನ್ಸ್, ತುಂಬ ಬೇರೆ ಥರ ಕ್ವಶನ್ಗಳು ಶುರು ಆಗಿರ್ತವೆ. ಬಟ್ ನಾವು ಏನಂದರೆ, ನೋಡಿ ಇದು ಪ್ರಾಬ್ಲಮ್ ಇದೆ, ಈಗ ಬಂದಿದೆ, ಇದನ್ನು ನಾವು ದುಃಖ ಪಟ್ಕೊಂಡು ಎದುರ್ಕೊಂಡು ನಾವು ಅಳ್ಕೊಂಡಿದ್ರೆ ಸಾಲ್ವ್ ಆಗಲ್ಲ. ವಿಲ್ ಟ್ರೈ ಟು ಸಾಲ್ವ್ ಇಟ್. ನಾನಿದ್ದೀನಿ, ಲೆಟ್ ಇಸ್ ಡೂ ಇಟ್ ಆ್ಯಸ್ ಎ ಟೀಮ್. ನೀವು ನನ್ನ ಜೊತೆಗಿದ್ದೀರಾ? 100% ಇದ್ದರೆ ನಾನು ಮಾಡ್ತೀನಿ. 99% ನಿಮಗೆ ಇದೆ, 1% ಡೌಟ್ಫುಲ್ ಇದೆ ನಿಮಗೆ ಅಂದರೆ ಬರಬೇಡಿ. ಇಫ್ ಯು ಆರ್ 100% ವಿತ್ ಮೀ, ನನ್ನ ಜೊತೆ 100% ನೀವು ಇದ್ದೀರಾ, ವಿಲ್ ಡೂ ಇಟ್ ಅಂದಾಗ ಮಾತ್ರ ವಿಲ್ ಸಾಲ್ವ್ ಇಟ್. ಈ ಕೆಪಾಸಿಟಿ ಅಥವಾ ಈ ಥಾಟ್ ಪ್ರೊಸೆಸ್ ಮೂಲಕ ಐ ಥಿಂಕ್ ವಿ ಪುಟ್ ಎವ್ರಿಥಿಂಗ್ ಟುಗೆದರ್. ಒನ್ ಬೈ ಒನ್ ವಿ ಸ್ಟಾರ್ಟೆಡ್ ಪುಟಿಂಗ್ ಥಿಂಗ್ಸ್ ಟುಗೆದರ್. ಇಟ್ ಕುಡ್ ಬಿ ಸರ್ಜಿಕಲ್ ಟೀಮ್ ಇರ್ಬೋದು, ಇಟ್ ಕುಡ್ ಬಿ ಮನಿ ಇರ್ಬೋದು, ಫಂಡಿಂಗ್ ಇರ್ಬೋದು, ಪ್ಲ್ಯಾನ್ ಇರ್ಬೋದು. ಸೊ ಇದೆಲ್ಲ ಒಂದಕ್ಕೊಂದು ಮಲ್ಟಿ ಆ್ಯಂಗಲಿಂದ ನಾವು ಇದು ಮಾಡಬೇಕು.